ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ ಸೆಲ್ಫ್ ಲವ್ ನ ಹೇಗೆ ಮಾಡಬೇಕು. ಈ ಸೆಲ್ಫ್ ಲವ್ ಎಷ್ಟು ಮುಖ್ಯ ಇರುತ್ತೆ ನಮ್ಮ ಲೈಫ್ ಅಲ್ಲಿ, ಇದರ ಬಗ್ಗೆ ಕೆಲವೊಂದಿಷ್ಟು ವಿಚಾರಗಳನ್ನ ಶೇರ್ ಮಾಡ್ಕೊಳ್ಬೇಕು ಅಂತ ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ. ಆ ಕೊನೆ ತನಕ ನೋಡಿದ್ರೆ ಒಂದು ಸೆಲ್ಫ್ ಲವ್ ಬಗ್ಗೆ ನಿಮ್ಗೆ ಒಂದಿಷ್ಟು ಕ್ಲಾರಿಟಿ ಸಿಕ್ಬಹುದು ಮೋಸ್ಟ್ ಪ್ರಾಬ್ಲಿ. ಐ ಥಿಂಕ್ ಯಾಕಂದ್ರೆ ವೆರಿ ಇಂಪಾರ್ಟೆಂಟ್ ಇದೆ ಸೆಲ್ಫ್ ಲವ್. ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡಿದ್ರೆ, ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅಂಡ್ ಇದೇ ತರದ ವಿಡಿಯೋಗಳು ಸಿಗುತ್ತೆ ಮೋಟಿವೇಟ್ ಆಗುವಂತದ್ದು. ನೋಡಿದ್ಮೇಲೆ ಸೆಲ್ಫ್ ಲವ್ ನ ಒಂದು ವಿಚಾರಗಳು ಹೇಗಿತ್ತು ಅದನ್ನ ನೀವೇ ಹೇಳ್ಬೇಕಾಗತ್ತೆ. ಓಕೆ, ಅಂಡ್ ವಿಡಿಯೋ ಕೊನೆ ತನಕ ನೋಡ್ತಾ ಹೋಗಿ. ಫಸ್ಟ್ ಆಫ್ ಆಲ್, ಸೆಲ್ಫ್ ಲವ್ ಅಂದ್ರೆ ಏನು ಅಂತ ತಿಳ್ಕೊಬೇಕು. ಸೆಲ್ಫ್ ಅಂದ್ರೆ ನಮ್ಮಷ್ಟಕ್ಕೆ ನಾವೇ ಲವ್ ಮಾಡ್ಬೇಕಾಗಿರೋದು. ಇಲ್ಲಿ ಇದು ತುಂಬಾ ಮುಖ್ಯ ಇರತ್ತೆ. ಎಷ್ಟೋ ಜನಗಳಿಗೆ ತನ್ನ ಸೆಲ್ಫ್ ಲವ್ ಗಿಂತ ಎಕ್ಸ್ಟರ್ನಲ್ ಲವ್ ಮೇಲೆ ತುಂಬಾ ಗೌರವ, ಕಾಳಜಿ, ಪ್ರೀತಿ ಇರುವಂತದ್ದು. ಅದು ಫ್ರೆಂಡ್ಸ್ ಇರ್ಬೋದು, ಯಾರೋ ವ್ಯಕ್ತಿ ಇರ್ಬೋದು, ಅಥವಾ ತನ್ನ ಪ್ರಿಯಕರ ಇರ್ಬೋದು, ಅಥವಾ ತಮ್ಮ ಜೊತೆಲಿರ್ತಕ್ಕಂಥ ವೈಫ್ ಆರ್ ಹಸ್ಬೆಂಡ್, ವಾಟ್ ಯಾರೇ ಇರ್ಬೋದು. ಆದ್ರೆ ವಿಚಾರ ಹೆಂಗ್ ಗೊತ್ತಾ, ಸೆಲ್ಫ್ ಲವ್ ಫಸ್ಟ್ ಇಸ್ ದ ಬೆಸ್ಟ್ ಲವ್ ಅಂಡ್ ಫಾರ್ ಎವರ್. ಆಕ್ಚುಲಿ ಸೆಲ್ಫ್ ಲವ್ ಇಸ್ ದ ಬೆಸ್ಟ್ ಲವ್ ಫಾರ್ ಎವರ್ ಅಂತ ಹೇಳ್ತೀನಿ ನಾನು. ಏನಕ್ಕೆ ಅಂತ ಹೇಳಿದ್ರೆ, ನಿಮ್ಮೊಟ್ಟಿಗೆ ನೀವು ಖುಷಿಯಾಗಿರೋದನ್ನ ಕಲ್ತಿಲ್ಲ ಈಗ ಬದುಕಲ್ಲ ಅಂತ ಹೇಳಿದ್ರೆ, ಹೊರಗಡೆ ವ್ಯಕ್ತಿಯಿಂದಾನೇ ಖುಷಿ ಕಾಣ್ತಿದ್ದೀನಿ, ಹೊರಗಡೆ ವ್ಯಕ್ತಿಯಿಂದಾನೇ ಪ್ರೀತಿ ಕಾಣ್ತಿದ್ದೀನಿ, ಹೊರಗಡೆ ವ್ಯಕ್ತಿಯಿಂದಾನೇ ನನಗೆ ಎಲ್ಲಾನು ಲೈಫಲ್ಲಿ ಸಿಗ್ತಾ ಇದೆ, ಚೆನ್ನಾಗಿದೆ ಅಂತ ನೀವು ಫೀಲ್ ಮಾಡಿದ್ರೆ, ಹೊರಗಡೆ ಸಿಗ್ತಕ್ಕಂತ ಏನ್ ಎಕ್ಸ್ಟರ್ನಲ್ ಆಗಿ ಬರ್ತಾ ಇದೆ, ಎವ್ರಿಥಿಂಗ್ ವಿಲ್ ಗೋ ಒನ್ ಡೇ. ಎಲ್ಲಾನು ಕೂಡ ಹೊರಟೋಗ್ಬಿಡುತ್ತೆ ಒಂದೇ. ಒಬ್ಬಂಟಿತನ ಕಾಡತ್ತೆ, ಒಬ್ಬರೇ ಉಳಿದು ಬಿಡ್ತೀರ ಈ ಒಂದು ಜಗತ್ತಲ್ಲಿ. ನೀವು ಎಲ್ಲರೂ ನಮ್ಮವರಂತೆ ನಿಮ್ ಜೊತೆಗಿರ್ತಾರೆ, ಬಟ್ ಒಂದು ದಿನ ನಮ್ಮನ್ನೆಲ್ಲರೂ ಬಿಟ್ಟು ಹೋಗ್ತಾರೆ. ಯಾಕಂದ್ರೆ ನೀವು ಡಿಪೆಂಡ್ ಆಗಿರ್ತೀರಾ. ಡಿಪೆಂಡ್ ಆದ್ರೆ ಅವ್ರು ಬರೋ ತನಕ ಕಾಯ್ಬೇಕು. ಸಪೋಸ್ ಹೊರಟೆ ಹೋಗ್ಬಿಟ್ರೆ ಅಲ್ಲಿ ಒಬ್ಬಂಟಿಗರಾಗಿ ಹೋಗ್ತೀರಾ. ಸೊ ಇದರ ಮೂಲ ಏನು, ಸೆಲ್ಫ್ ಲವ್ ನ ಮೂಲ ಏನು ಅಂತ ಹೇಳಿದ್ರೆ, ನೀವೇನ್ ಪ್ರೀತಿ ಮಾಡ್ತಿರಲ್ಲ. ಸೊ ನೀವ್ ಯಾಕೆ ಪ್ರೀತಿ ಮಾಡೋದು? ಫಸ್ಟ್ ಆಫ್ ಆಲ್ ನೀವು ಬದುಕ್ಬೇಕಲ್ಲ, ಇಲ್ಲಿ ಭಗವಂತ ಒಂದು ಜೀವನ ಕೊಟ್ಟಿದ್ದಾನಲ್ಲ, ಅದಕ್ಕೋಸ್ಕರ ನೀವು ಪ್ರೀತಿ ಮಾಡ್ಬೇಕಾಗತ್ತೆ. ನೀವು ಪ್ರೀತಿ ಮಾಡೋದ್ರಿಂದ ಆ ಪ್ರೀತಿಲಿ ಯಾವತ್ತೂ ಮೋಸ ಹಾಕಲ್ಲ. ಕೊನೆ ತನಕ ಸಿಗತ್ತೆ ಆ ನಿಮ್ಮ ಪ್ರೀತಿ. ಅಂಡ್ ನೀವು ಖುಷಿ ಪಡ್ಕೊಂಡಾಗ, ನಿಮ್ಮ ಬದುಕಲ್ಲಿ ನೀವು ನೆಮ್ಮದಿ ಕಂಡುಕೊಂಡಾಗ, ಅದು ಕೊನೆ ತನಕ ಬರೋಕ್ ಸಾಧ್ಯ. ಇನ್ಯಾರಿಗೋ ನೀವು ಕನೆಕ್ಟ್ ಮಾಡ್ಕೊಳ್ತೀರಿ, ಡಿಸ್ಕನೆಕ್ಟ್ ಆಗುವಂತ 100% ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಬೇರೆಯವರೊಟ್ಟಿಗೆ ಎಕ್ಸ್ಟರ್ನಲ್ ಆಗಿ ಏನ್ ಖುಷಿ ಕೊಡ್ತಾರೆ, ಧೈರ್ಯ ತುಂಬ್ತಾರೆ, ಮಾನಸಿಕ ಧೈರ್ಯ ತುಂಬ್ತಾರೆ, ಚೆನ್ನಾಗಿದ್ದೀವಿ, ಜೊತೆಗಿದ್ದೀವಿ ಅಂತ ಮಾತನ್ನ ಹೇಳ್ತಾರೆ, ಎಲ್ಲಿ ತನಕ ಬರೋಕ್ ಸಾಧ್ಯ ಹೇಳಿ ನೋಡೋಣ ಲೈಫಲ್ಲಿ? ಯಾವ್ದು ಅಗ್ರಿಮೆಂಟ್ ಆಗಿ ಇಲ್ಲಿ ಇಲ್ಲ. ಆಕ್ಚುಲಿ ಅಗ್ರಿಮೆಂಟ್ ಆಗಿ ಯಾವ್ದು ಉಳಿದಿಲ್ಲ ಇಲ್ಲಿ. ಭಗವಂತ ನಮ್ಮನ್ನ ಸೃಷ್ಟಿ ಮಾಡ್ಬೇಕಾದ್ರೆ, ಜೀವ ಕೊಡ್ಬೇಕಾದ್ರೆ ನಾನು ಅಗ್ರಿಮೆಂಟ್ ಮಾಡೋಣ ಹೇಳಿ ನೋಡೋಣ. ಇದನ್ನ ಅರ್ಥ ಮಾಡ್ಕೊಬೇಕಾಗತ್ತೆ ನಾವು. ಯಾಕೆ ಸೆಲ್ಫ್ ಲವ್ ಮುಖ್ಯ ಅಂತ ಹೇಳಿದ್ರೆ, ಫಸ್ಟ್ ನಾವು ಪ್ರೀತಿ ಮಾಡೋದನ್ನ ಕಲ್ತಾಗ ಜಗತ್ ನಮ್ಮನ್ನು ಪ್ರೀತಿ ಮಾಡತ್ತೆ, ಅಥವಾ ಪ್ರೀತಿ ಮಾಡದೇನೆ ಇರ್ಬೋದು. ರೈಟ್? ಅವಶ್ಯಕತೆ ಮೇಲೆ ಇರತಕ್ಕಂಥ ಜಗತ್ ಹೊರಗಡೆ ಇರ್ಬೇಕಾದ್ರೆ, ಆ ಜಗತ್ತಿನ ಮೇಲೆ ನೀವು ಡಿಪೆಂಡ್ ಆದ್ರೆ ಕಣ್ಣೀರು ಬರದೆ ಇನ್ನೇನಾಗತ್ತೆ? ಎಷ್ಟೋ ಜನಗಳಿಗೆ ಇದು ತಿಳಿದಿಲ್ಲ. ಆಕ್ಚುಲಿ ನಿಮ್ಮಷ್ಟಕ್ಕೆ ನೀವು ಪ್ರೀತಿ ಮಾಡಿ. ನಿಮಗೇನು ಹಾಡು ಇಷ್ಟ, ನಿಮಗೇನು ಊಟ ಇಷ್ಟ, ನಿಮಗೇನು ಬಟ್ಟೆಗಳಿಷ್ಟ, ಯಾವ ಕತೆ ಕಾದಂಬರಿ ಇಷ್ಟ, ಯಾವ ಸಿನಿಮಾಗಳನ್ನ ನೋಡುವಂಥದ್ದು ಇಷ್ಟ, ಅಂಡ್ ಯಾವ ಪ್ಲೇಸ್ಗಳನ್ನು ವಿಸಿಟ್ ಮಾಡೋದು ಇಷ್ಟ, ಇದರಲ್ಲಿ ಇನ್ವಾಲ್ವ್ಮೆಂಟ್. ನಿಮ್ಮ ಇಷ್ಟದ ಪ್ರಕಾರ ಬದುಕಲಿಕ್ಕೆ ಶುರು ಮಾಡಿ. ದಟ್ ಇಸ್ ದ ಬೆಸ್ಟ್ ಲವ್ ಫಾರ್ ಯು ಅಂಡ್ ಲೈಫ್ ಟೈಮ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನೀವು ಇರೋ ತನಕ ಇರೋಕ್ ಸಾಧ್ಯ. ಅಂಡ್ ನಿಮ್ಮೊಟ್ಟಿಗೆ ಬರುವಂತ ಲವ್, ಪ್ರೀತಿ, ಧೈರ್ಯ, ಸಾಂತ್ವನ ಯಾರು ಇಲ್ಲ. ನೋ ಬಡಿ ಈಸ್ ದೇರ್ ಫಾರ್ ಯು. PA ಅಂದ್ರೆ ಲೈಕ್ ಪರ್ಸನಲ್ ಅಸಿಸ್ಟೆಂಟ್ ಆಗಿ ಯಾರಾದ್ರೂ ನೇಮಕ ದೇವ್ರು ಮಾಡಿ ಕಳ್ಸವನ, ಅಥವಾ ನೀವ್ ಯಾರಿಗಾರು ಮಾಡ್ಕೊಂಡಿದ್ದೀರಾ? ಮಾಡಿದ್ರು ಎಲ್ಲಿ ತನಕ ಆಗಕ್ ಸಾಧ್ಯ? ಅದಕ್ಕೋಸ್ಕರ ನೀವು ಸೆಲ್ಫ್ ಲವ್ ಮಾಡೋದು ಕಲಿಬೇಕಾಗತ್ತೆ. ಫಸ್ಟ್ ಯಾರು ಇರ್ಲಿ ಇಲ್ಲದೆ ಇರ್ಲಿ, ನಿಮ್ಗೋಸ್ಕರ ನೀವು ಬದುಕೋದನ್ನ ಕಲಿಬೇಕು. ನಿಮ್ಗೋಸ್ಕರ ನೀವು ಖುಷಿಯಾಗಿರೋದನ್ನ ಕಲ್ಕೋಬೇಕು. ನಿಮ್ಗೋಸ್ಕರ ನೀವು ಸ್ಮಾರ್ಟ್, ಯಂಗರ್, ಬೆಸ್ಟ್, ನಿಮ್ಮ ಖುಷಿಗೋಸ್ಕರ ಬದುಕೋದನ್ನ ಕಲಿಬೇಕಾಗತ್ತೆ. ಬಿಕಾಸ್ ನಿಮ್ಮ ಜೊತೆಗೆ ಕೊನೆ ತನಕ ಯಾರಾದ್ರೂ ಉಳ್ಕೊಂಡ್ರೆ ಅದು ನೀವು ಮಾತ್ರ. ಇದು ಸತ್ಯ. ಒಪ್ಕೊಳ್ದೆ ಹೋದ್ರು ಸತ್ಯ, ಒಪ್ಪಿದ್ರು ಕೂಡ ಸತ್ಯನೇ. ರೈಟ್? ಅದಕ್ಕೋಸ್ಕರ ಸೆಲ್ಫ್ ಲವ್ ಇಸ್ ದ ಬೆಸ್ಟ್ ಲವ್ ಅಂಡ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಲವ್ ಲೈಫ್. ಅಂದ್ರೆ ನೀವು ಖುಷಿಯಾಗಿರ್ಬೇಕು, ಪ್ರೀತಿಯಿಂದ ಇರಬೇಕು ಅಂದ್ರೆ ನೀವು ಪ್ರೀತಿ ಮಾಡೋದನ್ನ ಕಲ್ತ್ಕೊಳ್ಳಿ. ನಿಮ್ಮಷ್ಟಕ್ಕೆ ನೀವೇ ಇರಿ, ಯಾರು ಅವಶ್ಯಕತೆ ಇಲ್ಲ. ಸಪೋಸ್ ಇದ್ರೂ ಕೂಡ ಇಲ್ಲಿ ತನಕ ಇರ್ತಾರೆ. ಕನೆಕ್ಟಿವಿಟಿ ಇರಲಿ, ಬೇಡ ಅಂತ ಹೇಳ್ತಿಲ್ಲ, ಆದ್ರೆ ವಾಸ್ತವತೆ ಒಟ್ಟಿಗೆ ಬದುಕೋಕೆ ಟ್ರೈ ಮಾಡಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಒಂದು ಕ್ಲಾರಿಟಿ ಕೊಟ್ಟಿದ್ದೀನಿ. ಸೆಲ್ಫ್ ಲವ್ ಯಾಕೆ ಮಾಡಬೇಕು ಅಂಡ್ ಅದ್ರ ಮೂಲ, ಹೊರಗಡೆ ಎಕ್ಸ್ಟರ್ನಲ್ ಪ್ರೀತಿ, ಇದ್ರ ಬಗ್ಗೆ ನಾನು ಕ್ಲಾರಿಟಿ ಕೊಟ್ಟಿದ್ದೀನಿ. ನಿಮಗೆ ಐ ಥಿಂಕ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಅರ್ಥ ಆಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಇನ್ನೊಬ್ರಿಗೆ ಶೇರ್ ಮಾಡಿ. ಮತ್ತೊಂದು ಟಾಪಿಕ್ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.